ಅರ್ಜೆಂಟಲ್ಲಿ ರೆಡಿಯಾಗಿ ಬಸ್ ಸ್ಟಾಪ್ ಕಡೆಗೆ ಹೊರಟೆ. ಇವತ್ತು ತುಂಬ ಇಂಪಾರ್ಟೆಂಟ್ ದಿನ. ನೋಡಿದ್ರೆ ಬಸ್ಸು ತುಂಬ ಲೇಟಾಗಿ ಬಂತು, ಏಕೆಂದರೆ ಎದುರುಗಡೆ ಟ್ರಕ್ಕು ರಿಪೇರಿ ಆಗಿತ್ತು. ನನಗೆ ಪ್ರಾಬ್ಲಮ್ಸ್ಗೆ ಪರಿಹಾರ ಬೇಕು ಅಂತೇಳಿ ಗೊತ್ತು, ಆದರೆ ಇವತ್ತು ನನಗೆ ಯೋಚನೆಗಳಿಗೂ ಕೂಡ ಪರಿಹಾರ ಇರುತ್ತೆ ಅಂತ ಇವತ್ತು ಗೊತ್ತಾಯಿತು. ನವೆಂಬರ್ 9ರಿಂದ 15ರವರೆಗೂ ಲೀಗಲ್ ಅವೇರ್ನೆಸ್ ವೀಕ್ ಅಂತ ಕರೀತಾರೆ. ಅದರ ಒಂದು ಪ್ರಯುಕ್ತವಾಗಿ ನಮ್ಮ ಒಂದು ಕಾಲೇಜಿನಲ್ಲಿ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ರು. ಚೀಫ್ ಗೆಸ್ಟ್ ಆಗಿ ಶ್ರೀ ವರದರಾಜ್ ಸೀನಿಯರ್ ಸಿವಿಲ್ ಜಡ್ಜ್ ಸರ್, ಅವರ ಜೊತೆಗೆ ದೇವಾಂಗ ಸಂಘದ ಉಪಾಧ್ಯಕ್ಷರು ಮತ್ತು ಇತರ ಸದಸ್ಯರು ಬಂದಿದ್ರು. ನಾಡಗೀತೆಯಿಂದ ಸ್ಟಾರ್ಟ್ ಆಗಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಪ್ರೋಗ್ರಾಮ್ನ ಶುರು ಮಾಡಿದ್ರು. ವರದರಾಜ್ ಸರ್ ಅವರು ಈ ಪ್ರೋಗ್ರಾಮ್ನ ಇಂಪಾರ್ಟೆನ್ಸ್ ಮತ್ತು ಉಚಿತ ಕಾನೂನಿನ ನೆರವಿಗೆ ಯಾರು ಅರ್ಹರು ಅಂತ ಹೇಳೋದ್ರ ಜೊತೆಗೆ ಒಂದು ಉದಾಹರಣೆ ಕೊಟ್ಟು ಲೀಗಲ್ ಅವೇರ್ನೆಸ್ನ ಬಗ್ಗೆ ಭಾಗವಹಿಸಿರುವ ಎಲ್ಲ ಸ್ಟೂಡೆಂಟ್ಗಳಿಗೆ ತಿಳಿಸ್ಕೊಟ್ರು. ಈ ಪ್ರೋಗ್ರಾಮಲ್ಲಿ ಸ್ಕೂಲ್, PU ಕಾಲೇಜ್, ಡಿಗ್ರಿ ಸ್ಟೂಡೆಂಟ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಕೊನೆಗೆ ವರದರಾಜ್ ಸರ್ ಅವರು ನಿಜ ಜೀವನದ ಆಧಾರಿತ ಜೈ ಭೀಮ್ ಫಿಲ್ಮ್ನ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಹಾಗೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾಳೆ ಮಕ್ಕಳ ದಿನಾಚರಣೆ ಇರೋದ್ರಿಂದ ಮಕ್ಕಳಿಗೆ ಏನೇನು ಆಟಗಳನ್ನ ಆಟ ಆಡಿಸ್ಬೋದು ಅಂತೇಳಿ ಒಂದು ಸಣ್ಣ ಸ್ಮಾಲ್ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ ಹೊರಟೆ.